ನಮಸ್ಕಾರ, ನನ್ನ ಚಾನಲಿಗೆ ಸ್ವಾಗತ. ಇವತ್ತು ಕಿಚಡಿ ಮಾಡೋದನ್ನು ತೋರಿಸ್ತೇನೆ. ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಅರ್ಧ ಕಪ್ಪು, ಮಸೂರ್ ದಾಲ್ 1/4 ಕಪ್ಪು, ಹೆಸರುಬೇಳೆ 1/4 ಕಪ್ಪು, ಅರಿಶಿನ ಪುಡಿ, ಕಾಳುಮೆಣಸಿನ ಪುಡಿ, ಇಂಗು, ಜೀರಿಗೆ, ಹಸಿಮೆಣಸು, ಕರಿಬೇವು ಸೊಪ್ಪು, ಗೋಡಂಬಿ ಇಷ್ಟು ಐಟಮ್ ಬೇಕು. ಒಂದು ಕುಕ್ಕರಿಗೆ ಒಂದು 3-4 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ಜೀರಿಗೆ, ಹಸಿಮೆಣಸನ್ನು, ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ಇದು ತುಂಬ ದಿಢೀರಂತ ಮಾಡುವ 1 ಪಾಟ್ ಮೀಲ್. ಇದು ಬೆಳಿಗ್ಗೆ ಒಂದು 1/4 ಗಂಟೆಯಲ್ಲಿ ರೆಡಿ ಮಾಡಿ ಬಿಡ್ಬೋದು ಬೇಗ. ಇದನ್ನು ಮಧ್ಯಾಹ್ನ ಬುತ್ತಿ ಬಾಕ್ಸಿಗೆ ಕೊಡಲಿಕ್ಕೆಲ್ಲ ತುಂಬ ಸುಲಭವಾಗಿ ಮಾಡುವ ತಿಂಡಿ ಇದು. ರುಚಿಯೂ ತುಂಬ ಇರ್ತದೆ. ಅದಕ್ಕೆ ಚೆನ್ನಾಗಿ ತೊಳೆದ ಅಕ್ಕಿ ಮತ್ತು ಬೇಳೆಯನ್ನು ಹಾಕಿ 1 ನಿಮಿಷ ಹುರ್ಕೊಳ್ಬೇಕು. ಆಗ ಮುದ್ದೆ ಮುದ್ದೆ ಆಗೋದಿಲ್ಲ ಅಂತೇಳಿ ಹೇಳಿ ಅದಕ್ಕೆ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿದ್ದು, ತುಂಬ ಕಲರ್ ಬರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕು. ನಾನು ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕಿದೆ ಫ್ರೆಶ್ ಆಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಮುಚ್ಚಿ 4 ವಿಸಿಲ್ ಕೂಗಿಸ್ಕೊಳ್ಬೇಕು. ಅದಕ್ಕೆ ಜೊತೆಗೆ ಸೈಡ್ ಡಿಶ್ ಆಗಿ ಹುಣಸೆ ಹಣ್ಣಿನ ಗೊಜ್ಜು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು ಪಾತ್ರೆಗೆ ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ಹಸಿಮೆಣಸನ್ನು ಒಗ್ಗರಣೆಗೆ ಹಾಕಿದರೆ ಖಾರ ಒಳ್ಳೆ ಬಿಟ್ಕೊಳ್ತದೆ, ಆಗ ರುಚಿಯಾಗಿರ್ತದೆ. ಖಾರ, ಉಪ್ಪು, ಹುಳಿ ಎಲ್ಲ ಸರಿಯಾಗಿದ್ದರೆ ಗೊಜ್ಜು ರುಚಿ ಜಾಸ್ತಿ. ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡ ಹುಣಸೆ ಹಣ್ಣನ್ನು ರಸವನ್ನು ಹಾಕಬೇಕು. ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅದರ ರಸ ಹಾಕಿದರೆ ಆಯಿತು. 1 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಸೇರಿಸಿದೆ. ಅದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಬೆಲ್ಲ 1 ಸಣ್ಣ ಕಪ್ ಆಗುವಷ್ಟು ಬೇಕಾಗ್ತದೆ. ಹುಳಿ ಇರೋದ್ರಿಂದ ಸಿಹಿನೂ ಅದಕ್ಕೆ ತಕ್ಕನಾಗಿ ಬ್ಯಾಲೆನ್ಸ್ ಆಗಬೇಕು. 1 ಕುದಿ ಕುದಿಸಿದ್ರೆ ಆಯಿತು, ರೆಡಿ ಆಗ್ತದೆ. ಇದು ಕಿಚಡಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಕಿಚಡಿ ರೆಡಿ ಆಯ್ತು. ಈಗ 15-20 ನಿಮಿಷದಲ್ಲೇ ತಯಾರಾಗುವ ಈ ತಿಂಡಿನ ನೀವು ಮನೆಯಲ್ಲಿ ಮಾಡಿ ಹೇಗಾಯ್ತು ಅಂತ ಹೇಳಿ. ಮೇಲಿಂದ ಸ್ವಲ್ಪ ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿ ತುರಿನ ಉದುರಿಸಿದರೆ ತಿನ್ನುವಾಗ ಬಾಯಿಗೆ ಸಿಗುವಾಗ ತುಂಬ ರುಚಿಯಾಗ್ತದೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.